ಈ ಮನೆ ಒಂಥರ ನರಕ ಆಗ್ಬಿಟ್ಟಿತ್ತು. ಇವತ್ತು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಮನೆ ಅಂತಂದರೆ ದಟ್ಸ್ ಡಿಫ್ರೆಂಟ್ ಮ್ಯಾಟರು. ಸೊ ಐ ಥಾಟ್ ಆಗ ನಾನು ಲಾಸ್ಟ್ ಸ್ಟಡಿ ಮಾಡ್ತಾ ಇದ್ದೆ. ಸೊ ಆ ಟೈಮಲ್ಲಿ ನಿಮ್ಗೆ ಇಷ್ಟೊಂದೆಲ್ಲ ಪ್ರಾಬ್ಲಮ್ ಆಗ್ಬಿಡ್ತು? ಇಲ್ಲ, ಮಾಡಿದ್ರು. ಆಮೇಲೆ ನನಗೆ ಯಾವ ಲಾಯರು ಕೂಡ ಕೇಸ್ ತೊಗೊಂಡಿಲ್ಲ. 13 ಕೇಸಸ್ ಇತ್ತು. ಶ್ರೀಕಾಂತ್ ಪಾಟೀಲ್ ಅಂತ ನಮ್ಮ ಸೀನಿಯರ್ ಇದ್ದಾರೆ. ಅವ್ರು ಹೇಳಿದ್ರು, ಜಗದೀಶ್ ನೀನು ಪಾರ್ಟಿ ಇನ್ ಪರ್ಸನ್ ಫೈಟ್ ಮಾಡು, ನಾನು ನಿಮಗೆಲ್ಲ ಹೇಳ್ಕೊಡ್ತೀನಿ ಅಂತ. ಅವರು ನನಗೆ ಗೈಡ್ ಮಾಡ್ತವರು. ನಾನೇ ನನ್ನ ಎಲ್ಲ ಕೇಸುಗಳನ್ನು ಪಾರ್ಟಿ ಇನ್ ಪರ್ಸನ್ ಎಲ್ಲ ಕೇಸನ್ನು ವಾದ ಮಾಡಿ ನಾನೇ ಗೆದ್ದೆ. ಎಲ್ಲ ವಜಾ ಆಯಿತು ಕೇಸುಗಳು. ನಿಮ್ಮ ಕೇಸನ್ನ ನೀವೇ ವಾದ ಮಾಡಿ ಮೇಡಮ್. ಅಲ್ಲಿ ಲಾಯರ್ ಅಂತ ಪ್ರೂವ್ ಮಾಡಿ ಮೇಡಮ್. ಆಮೇಲೆ ಲಾ ಡಿಗ್ರಿ ತಗೊಂಡಿದ್ದು ನಾನು. ಇಟ್ ಈಸ್ ನಾಟ್ ದಟ್ ಐ ಗಾಟ್ ದಿಸ್ ಡಿಗ್ರಿ ಲೈಕ್ ದಟ್ಟು. 2011ರಲ್ಲಿ ಆಗಿದಂಥ ಕೇಸುಗಳು 2015ಕ್ಕೆ ಮುಗೀತು. ಎಲ್ಲ ಕೇಸನ್ನು ಇಲ್ಲಿ ಕೊಡಿಯಳ್ಳಿ ಪೊಲೀಸರನ್ನ ಹಿಂಡುಬಿಟ್ಟಿದ್ದೀನಿ. ವಿಟ್ನೆಸ್ ಬಾಕ್ಸ್ಗೆ ಬಂದರೆ ಅವ್ರು ನಡ್ಗೋರು. ಜಗದೀಶ್ ಒಂದು ದಿವಸ ನೀವು ನಂಬ್ತಿರೋ ಇಲ್ಲ, ಕೋರ್ಟಲ್ಲಿ ಒಂದೇ ದಿವಸ 11 ಜನನ ಕ್ರಾಸ್ ಮಾಡಿದ್ದೀನಿ. ಆನ್ ರೆಕಾರ್ಡ್ 11 ಜನ ಕ್ರಾಸ್ ಮಾಡೋಕ್ಕೆ ಯಾವುದೇ ಅಡ್ವೊಕೇಟ್ 11 ಜನ ಕ್ರಾಸ್ ಮಾಡೋಕ್ಕೆ ಕೆಪಾಸಿಟಿ ಇರಲ್ಲ, ಓದಿರಲ್ಲ ಫೈಲು. ಹೌದು, ಜಡ್ಜ್ ಹೇಳಿದ್ರು ನಾಳೆ ಮಾಡಿ. ಇಲ್ಲ ಸರ್, ಇವತ್ತೇ ಮಾಡಬೇಕು. ಜಡ್ಜ್ ಹೇಳಿದ್ರು ನೀವು ಇವತ್ತೇ ಮಾಡ್ಬೇಕು ಅಂತ ಅಲ್ಲ, ಜಡ್ಜ್ ಹೇಳಿದ್ರು ನಾಳೆ ಮಾಡಿ ಜಗದೀಶ್, ಪರವಾಗಿಲ್ಲ, ಇಷ್ಟೊಂದು ಸ್ಟ್ರೆಸ್ ಆಗ್ತಕ್ಕಂತ. ಯಾಕಂದ್ರೆ ಅವ್ರಿಗೂ ಸ್ಟ್ರೆಸ್ ಅಲ್ವಾ, ಬೇರೆ ಕೇಸ್ ಇರ್ತಾರೆ. ಇಲ್ಲ ಸರ್, ಇವತ್ತೇ ಮಾಡಬೇಕು ಸಾಹೇಬ್ರೆ, ನಮಗೆ ನೀವು ಕ್ರಾಸ್ ಎಕ್ಸಾಮಿನೇಷನ್ ಮಾಡಲೇಬೇಕು, ನೀವು ರೆಕಾರ್ಡ್ ಮಾಡಿ ಅಂತ. ಇಲ್ಲೊಬ್ಬ ಅವ್ನು ಇನ್ಸ್ಪೆಕ್ಟ್ರು ಪುನೀತ್ ಅಂತ ಇದ್ದ. ಅವನು ನೋಟಿಸ್ ಕೊಟ್ಟರೆ 1.5 ವರ್ಷಕ್ಕೆ ಬಂದವನೇ. ಅಂದರೆ ವಿಟ್ನೆಸ್ ಹೇಳಕ್ಕೆ 1.5 ವರ್ಷ ತಗೊಂಡಿದ್ದಾನೆ. ಅಂದರೆ ನನ್ನನ್ನು ಡ್ರ್ಯಾಗ್ ಮಾಡಬೇಕು ಅಂತ, ಆಮೇಲೆ ಇಲ್ಲಿ ಎಳಿಸ್ಬೇಕು ಅಂತ, ಆಮೇಲೆ ಜಗದೀಶ್ ಮೇಲೆ ಕೇಸ್ ಅಂತ ಅಪಪ್ರಚಾರ ಮಾಡೋಕ್ಕೋಸ್ಕರ. ನನಗೇನೋ ಕೇಸ್ ಮುಗಿದ್ರೆ ನಾನು ನಿರಪರಾಧಿ ಅಲ್ವಾ, ಜನಕ್ಕೆ ಹೇಳೋಕ್ಕೆ ಕ್ಲೀನ್ ಚಿಟ್. ನನಗೆ ಇವರು ಡ್ರ್ಯಾಗ್ ಮಾಡೋಕ್ಕೆ ಪೊಲೀಸರು ಎಲ್ಲ ಕಂತ್ರಿ ಬುದ್ಧಿನೇ. ಬಟ್ ಆದರೂ ಕೂಡ ಬಿಡಲಿಲ್ಲ. ಅವ್ನಿಗೆ ಕರ್ಕೊಂಬಂದೆ. ಕರ್ಕೊಂಬಂದಾಗ ಸ್ವಲ್ಪ ವೀಕ್ ಆಗ್ಬಿಟ್ಟಿದ್ದ ಇವ್ನು ಪುನೀತ್ ಇನ್ಸ್ಪೆಕ್ಟ್ರು. ಸರ್ ಮೈಗೆ ಹುಷಾರ್ಲಿ ಅಂತ ಚೇರ್ ಹಾಕಿ ಕುಣಿಸಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ಬೇಕಾದ್ರೆ ಆ ಫೈಲ್ ಕೊಟ್ಟರು. ಆ ಫೈಲ್ ಇರೋದು ಹೇಳಕ್ಕೆ ಬಂದಿಲ್ಲ. ಸಾಹೇಬ್ರು ಕೋಪ ಬಂದು ಎತ್ತು ಮುಖದ ಮೇಲೆ ಬಿಸಾಕರು ಅವನಿಗೆ. ಇದೆಲ್ಲ ನಡೆದಿದ್ದು. ಅಂದರೆ ಪೊಲೀಸವರು ಸ್ಟೇಷನಲ್ಲಿ ಎಷ್ಟು ಸ್ಪೀಡಾಗಿ FIR ಮಾಡ್ತಾರೋ ಅಷ್ಟು ಸ್ಪೀಡಾಗಿ ವಿಟ್ನೆಸ್ ಹೇಳಲ್ಲ, ಕ್ರಾಸ್ ಎಕ್ಸಾಮಿನೇಷನ್ಗೆ ತಡೆಯಲ್ಲ. ಹೆಂಗೆ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದೆ ಅಂತಂದರೆ, ಇದು ನಾವು ಭಾನುವಾರ ಕೋಳಿನ ತಗೊಂಬರಕ್ಕೆ ಹೋದಾಗ ಕೋಳಿನ ಕಟ್ ಮಾಡ್ತಾರಲ್ಲ, ಹಂಗೆ ವಿಲ ಅಂತ ಒದ್ದಾಡ್ಬಿಡ್ತಾರೆ. ಕರೆಕ್ಟಾಗಿ ಕ್ರಾಸ್ ಎಕ್ಸಾಮಿನೇಷನ್ ಮಾಡಿದ್ರೆ ಯು ನೀಡ್ ಟು ಬಿ ನಾಟ್ ನೆಸೆಸರಿ ಯು ನೀಡ್ ಟು ಬಿ ಎ ಲಾಯರ್, ಬಟ್ ಇಫ್ ಯು ನೋ ದ ಲಾ, ಡೆಫಿನೆಟ್ಲಿ ನಿಮ್ಗೆ ಯಾರನ್ನೂ ಭಯ ಬೀಳಬೇಕಲ್ಲ. ಪೊಲೀಸ್ ಗಂಟೆ ಎಲ್ಲರಿಗೂ ಭಯ. ನನಗೆ ಯಾಕೆ ಭಯ ಇಲ್ಲ ಅಂತಂದರೆ, ನಂಗೆ ಚೆನ್ನಾಗಿ ಗೊತ್ತು, ಇವ್ರು ವಿಟ್ನೆಸ್ ಬಾಕ್ಸ್ಗೆ ಬಂದರೆ ಇವ್ರನ್ನ ಮುಗಿಸ್ಬಿಡ್ತೀನಿ ಅಲ್ಲೇ. ಒಬ್ಬ ಇನ್ಸ್ಪೆಕ್ಟ್ರು ಹನುಮಂತರಾಯ ಅಂತ, ಅವನಿಗೆ ತಲೆ ಚಕ್ಕರ್ ಬಂದುಬಿಡ್ತು. ನಾನು ಕ್ರಾಸ್ ಎಕ್ಸಾಮಿನೇಷನ್ ಮಾಡ್ತಾಯಿದ್ರೆ, ಸರ್ ನನ್ನ ತಲೆ ಚಕ್ಕರ್ ಬರ್ತಾಯಿದೆ ಅಂತ. ಅವನು ಕೂಡ ಅಲ್ಲಿ ಚೇರ್ ಹಾಕಿ ಕುಣಿಸಿ ಎಲ್ಲರೂ ಚೇರಾಗಿ ಕೂರಿಸ್ಬಿಟ್ಟಿದ್ದ. ಆಮೇಲೆ ವಿಧಾನಸೌಧನ ಬಂದ. ಅವ್ನು ನನ್ನ ನೋಡಿದ ತಕ್ಷಣ, ಸರ್ ನನಗೆ BP ಶುಗರ್ ಇದೆ, ಶೇಕಿಂಗ್ ಇದೆ ಅಂತಂದ. ನಾನು ಹೇಳಿದೆ, ಶೇಕ್ ಡ್ಯಾನ್ಸ್, ಶೇಕ್ ವಿಟ್ನೆಸ್ ಬಾಕ್ಸಲ್ಲಿ ಶೇಕ್ ಡ್ಯಾನ್ಸು ಹಂಗೆಲ್ಲ ಹೇಳ್ಬಾರ್ದು. ಅದು ನಮ್ಮ ಅಷ್ಟು ವಾದ ಮಾಡ್ತಾ ಇದ್ರೆ ನೀವು ಅಷ್ಟು ಕ್ರಾಸ್ ಮಾಡ್ತಾ ಇದ್ದೆ ಮೇಡಮ್. ಜಗದೀಶ್ ಅವರು ಧಮ್ಕಿ ಹಾಕರು ಅಂತ. ಸರಿಯಪ್ಪ, ಎಲ್ಲಿ ಧಮ್ಕಿ ಹಾಕಿದೆ?